ಹೇಳಿ ಅತ್ತೆ, ಪಂಚಾಯತಿ ಯಾವಾಗ ಇಡ್ತೀರಾ? ಏ ಸ್ನೇಹ, ನೀನ್ ಬಾಯ್ ಬಂದಂಗೆಲ್ಲ ಮಾತಾಡ್ತೀಯ ಅಂತ ನೀನ್ ಕೇಳ್ದಾಗೆಲ್ಲ ಪಂಚಾಯತಿ ಮಾಡೋದಕ್ಕಾಗಲ್ಲ. ಪಂಚಾಯತಿಗೆ ತನ್ನದೇ ಆದ ಘನತೆ ಗೌರವ ಇದೆ. ಅಂಕಲ್ ಅಂಕಲ್, ನೀವ್ ಹೇಳಿದ ನಿಜಾನ ಅಂಕಲ್? ರಾಣಿ ಸತ್ಯ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾಳ? ಹೌದಮ್ಮ, ಅವಳು ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆಯಾಗಿ ನಿಲ್ಲೋದಕ್ಕೆ ಒಪ್ಕೊಂಡಿದ್ದಾಳೆ. ರಾಣಿನೋ ಪ್ರೇಮ ಚಿಕ್ಕ ವಯಸ್ಸಿನಿಂದ ಗೆಳತಿಯರು, ಅದಕ್ಕೆ ಅವಳು ಅವಳ ಗೆಳತಿನ ಬಿಟ್ಕೊಡಲ್ಲ ಅಂದಿದ್ದು. ಆದ್ರೆ ಈಗ ಅವಳು ನೀವು ಹೇಳ್ದಂಗೆ ಕೇಳ್ತಾಳಂತೆ. ರಾಣಿ, ಥ್ಯಾಂಕ್ ಯು ಸೋ ಮಚ್. ನೀ ನನಗೆ ಎಂತ ದೊಡ್ಡ ಉಪಕಾರ ಮಾಡ್ತಿದ್ಯಾ ಗೊತ್ತಾ? ಇದಕ್ಕೆ ನಿಂಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ರಾಣಿ, ನೀನ್ ಏನಾದ್ರೂ ನನ್ನ ಪರ ನಿಂತ್ಕೊಂಡ್ರೆ ನಾನ್ ನಿನ್ ಲೈಫ್ನ ಸೆಟಲ್ ಮಾಡ್ತೀನಿ. ನಿನಗೆ ಯಾವ ಕಷ್ಟನೂ ಬರಲ್ಲ, ಯಾವ ತೊಂದರೆನೂ ಬರಲ್ಲ. ಹಾಗೆ ನೀನ್ ಯಾರ ಮನೆ ಕೆಲ್ಸಕ್ಕೂ ಹೋಗೋದೇ ಬೇಡ. ನೀನು ಅಪ್ಪ ಅಮ್ಮ ಎಲ್ರೂ ಖುಷಿ ಖುಷಿಯಾಗಿರ್ಬೋದು. ರಾಣಿ, ನನಗೆ ಗೊತ್ತು ಪ್ರೇಮ ತೊಂದರೆ ಸಿಗಾಕೋತಾಳೆ ಅಂತ ನಿನ್ ಮನ್ಸು ಚಡಪಡಿಸ್ತಿದೆ ಅಲ್ವಾ? ಆದ್ರೆ ಯೋಚನೆ ಮಾಡು, ಯಾರಾದ್ರೂ ಮೋಸ ಮಾಡಿ ಮದ್ವೆ ಆಗೋದು ಒಳ್ಳೇದಾ? ಹಾಗೇನಾದ್ರೂ ಆದ್ರೆ ಅವ್ರು ಸುಖವಾಗಿ ಬಾಳ್ತಾರಾ? ನೀನ್ ಯೋಚನೆ ಮಾಡ್ಬೇಡ. ನೀನ್ ಯಾರಿಗೂ ಮೋಸ ಮಾಡ್ತಿಲ್ಲ, ಸತ್ಯ ಹೇಳ್ತಿದ್ಯಾ ಅಷ್ಟೆ. ಹಾಳಾಗ್ತಿರೋ ರಾಮ್ ಜೀವನ ಸರಿಪಡಿಸ್ತಿದ್ಯಾ. ಅಂಕಲ್, ರಾಣಿ ಸತ್ಯ ಹೇಳಿದ್ದಿನ ನಾನ್ ನಿಮ್ಗೆ ನಿನ್ ಹೆಸರಲ್ಲಿ ಒಂದ್ ಸೈಟ್ನ ಬರ್ಕೊಡ್ತೀನಿ. ದಟ್ಸ್ ಮೈ ಪ್ರಾಮಿಸ್. ಯಾವತ್ತು ಬರಬೇಕು? ರಾಣಿ ಯಾವತ್ತು ಸತ್ಯ ಒಪ್ಕೋಬೇಕು ಹೇಳಮ್ಮ. ಆದಷ್ಟು ಬೇಗ ಅಂಕಲ್. ಅಂಕಲ್, ಹಾಗೆ ಇನ್ನೊಂದು ವಿಷಯ, ಈ ಪ್ರೇಮ ತುಂಬಾ ಶಾರ್ಪ್ ಇದ್ದಾಳೆ. ಈ ವಿಚಾರ ಎಲ್ಲ ಅವಳಿಗೆ ಏನಾದ್ರೂ ಗೊತ್ತಾದ್ರೆ ಏನಾದ್ರೂ ಮಾಡಿ ರಾಣಿ ಮನ್ಸನ್ನ ಬದಲಾಯಿಸ್ಬಿಡ್ತಾಳೆ. ಹಾಗಾಗ್ಬಾರ್ದು ಅಂದ್ರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೀವೆಲ್ರೂ ಇವಾಗ ನಿಮ್ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡು ನನ್ನ ಜೊತೆ ಬನ್ನಿ. ಏನು, ನಿಮ್ ಜೊತೆ ಬರ್ಬೇಕಾ? ಎಲ್ಗೆ ಮೇಡಮ್? ನಾನು ನಿಮ್ನೆಲ್ಲ ಒಂದು ಸೇಫೆಸ್ಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಪಂಚಾಯತಿ ದಿನ ನೀವೆಲ್ಲ ಬಂದು ಸಾಕ್ಷಿ ಹೇಳಿದ್ರೆ ಅಷ್ಟೇ ಸಾಕು. ರಾಣಿ, ನೀನು ಫೋನ್ ಕೊಡಮ್ಮ. ಪ್ರೇಮ, ಯೋರ್ ಚಾಪ್ಟರ್ ಇಸ್ ಕ್ಲೋಸ್ಡ್. ರಾಮ್ ಇನ್ ಮುಂದೆ ನನ್ನವನು, ನನ್ ಗಂಡ. ಪ್ರೀತೆ ಪ್ರೀತಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ, ಉಸಿರಾಗಿ ಪ್ರೀತ್ಸೆ, ಬಸಿರಾಗಿ ಪ್ರೀತ್ಸೆ. ಅದು ಅವಾಗವಾಗ ಪದಗಳು ಬರಕ್ಕಿಲ್ಲ. ನಿನ್ನಾಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಕಮಾನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಸಿಡೌನು ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಇನ್ನೇನು ಕೆಲಸ ನಂಗು ನಿಂಗು, ಡಿಂಗ್ ಡಾಂಗ್ ಡಿಂಗು, ಡೈಲಿ ಡಿಂಗ್ ಡಾಂಗ್ ಡಿಂಗು. ಏ
ಅದ್ಯಾಕ ಹಂಗ ಆಫ್ ಮಾಡ್ದೆ? ಎಂತ ಒಳ್ಳೊಳ್ಳೆ ಹಾಡ್ ಬತ್ತಾಯ್ತು. ನೀನ್ ಒಳ್ಳೆ. ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ. ಚೆಲುವೆ ಬಂದು ಕೇಳ್ತೀನಿ, ಇಲ್ಲ ಅಂದೆ ಕೊಡ್ತೀಯ, ನಿನ್ನ ಪಿರುತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಇವಾಗ ಹಾಡು ಹೇಳೋದ್ ನಿಲ್ಸಿದ್ರೆ ಸರಿ, ಇಲ್ಲಾಂದ್ರೆ ಅಯ್ಯ, ನೀನು ಮಾತಾಡಕ್ಕಿಲ್ಲ. ಹಾಡು ಕೇಳೋ ಹಂಗಿಲ್ಲ ಅಂದ್ರೆ ಹೆಂಗೆ? ದಾರಿ ಸಾಗೋದ್ ಬೇಡ್ವಾ? ಓ ಕಾವ್ಯ, ಓ ಕಾವ್ಯ, ಓ ಕಾಡ್ ರಾಕ್ಷಸಿ ಕಾವ್ಯ. ನೀನೇ ಕೇಳ್ತಾ ಇರೋದು, ದಾರಿ ಸಾಗೋದ್ ಬೇಡ್ವಾ? ಏ ಅದ್ಯಾಕ ಅಂಕಿಡ್ಸ್ಕೊಂಡೆ? ನಿಧಾನಕ್ಕೆ ನಿಲ್ಸು ಅಂತ ಹೇಳಿದ್ರೆ ನಿಲ್ಸ್ತಾ ಇರ್ಲಿಲ್ವಾ? ಹಲೋ ಹೆಚ್ಚುದ್ನಿ, ಕಾರ್ ನಿಲ್ಸ್ಬಿಟ್ಟು ಆಚೆ ಕಡೆ ಏನೋ ಬಗ್ ನೋಡ್ತಾ ಇದ್ಯಾ? ಏನ್ ಇಸ್ಯಾ? ಏನ್ ಮಾತಾಡಕ್ಕಿಲ್ವಾ? ಮನೆಗೆ ಹೋಗ್ಬೋದಾ? ಹಾ, ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ನಿಲ್ಸು ಅನ್ನೋಳು ನೀನೇಯ, ಹೋಗು ಅನ್ನೋಳು ನೀನೇಯ. ಅದೇನ್ ಇಸ್ಯಾ ಅಂತ ಹೇಳ್ಬಾರ್ದಾ? ಏನೂ ಆಗಿಲ್ಲ, ಮೊದ್ಲು ಮನೆಗ್ ನಡಿ. ಅಯ್ಯೋ, ಮನೆ ಒಳಗಡೆ ಬರ್ಬೇಡ ಅಂತ ಹೇಳ್ದವ್ರೆ, ನನ್ನ ಮನೆ ಸೊಸೆ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಂತ ಹೇಳೋಕ್ ಬಂದಿದ್ದೀನಿ. ಶ್ರೀಧರ್, ಮೊದ್ಲು ಉಳ್ಳ ಇಲ್ಲಿಂದ ಹೋಗೋದಕ್ಕೆ ಹೇಳು. ಹೋಗ್ತೀನತ್ತೆ, ಆದ್ರೆ ಈ ತಾಳಿನ ರಾಮ್ ಕೈಯಿಂದ ನನ್ ಕುತ್ತಿಗೆಗೆ ಕಟ್ಟಿಸ್ಕೊಂಡ್ಮೇಲೆ ಈ ಮನೆಗೆ ಅಫಿಷಿಯಲ್ ಆಗಿ ಸೊಸೆ ಆಗಿ ಕಾಲಿಡ್ತೀನಿ. ಏ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿಮ್ ಆಸ್ಪತ್ರೆಯಲ್ಲಿ ತಲೆ ಕೆಟ್ಟೋರ್ಗೆ ಚಿಕಿತ್ಸೆ ಕೊಡ್ತಾರಲ್ಲ, ಮೊದ್ಲು ಅವ್ರ ಹತ್ರ ನೀನು ಚಿಕಿತ್ಸೆ ತಗೋ. ನನ್ ತಲೆ ಸರಿಯಾಗೇ ಇದೆ ಅತ್ತೆ, ನೀವ್ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ಬಿಡಿ. ನಾನ್ ಈ ಮನೆಗೆ ಸೊಸೆ ಆಗಿ ಬಂದೇ ಬರ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನನ್ ಮಗ ರಾಮ್ಗೆ ಈಗಾಗ್ಲೇ ಮದ್ವೆ ಆಗೋಗಿದೆ. ಮದುವೆ 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 ಯಾವ ಮದ್ವೆ ಅತ್ತೆ? ಹ, ಕುತಂತ್ರದಿಂದ ಮೋಸ ಮಾಡಿ ಇಷ್ಟ ಇಲ್ದೆ ಕಷ್ಟ ಕೊಟ್ಟು ಆಗಿರೋ ಮದ್ವೆನ ಯಾರದು ಮದ್ವೆ ಅಂತಾರ? ಬಲವಂತವಾಗಿ ಬಾಳೋಕ್ಕಾಗಲ್ಲ ಅಂತ ದೊಡ್ಡೋರೇ ಹೇಳಿದ್ದಾರೆ. ಹಿರಿಯರಾಗಿ ನಿಮ್ಗೆ ಗೊತ್ತಿಲ್ವಾ ಅತ್ತೆ? ಇಲ್ಲಿ ಯಾರು ಯಾರಿಗೂ ಮೋಸ ಮಾಡಿಲ್ಲ. ಮಾಡಿದ್ದಾರೆ ಅಂತ ನಾನ್ ಪ್ರೂವ್ ಮಾಡಿದ್ರೆ? ಏನಮ್ಮ ಪ್ರೂವ್ ಮಾಡ್ತೀಯ? ಪ್ರೂವ್ ಮಾಡೋದಕ್ಕೆ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಏನಿದೆ, ಏನ್ ಮಾಡ್ತೀನಿ ಅನ್ನೋದನ್ನ ಇಷ್ಟೇ ಜನರೆದ್ರಿಗೆ ಹೇಳೋದಕ್ಕಾಗಲ್ಲ ಮಾವಯ್ಯ. ಅತ್ತೆ, ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಬೇಕಂದ್ರೆ ಒಂದ್ ಪಂಚಾಯಿತಿ ನಡಿಲೇಬೇಕು. ಆ ಪಂಚಾಯಿತಿಲಿ ಈ ಪ್ರೇಮ ಏನ್ ಸಂಚು ಮಾಡಿ ಏನ್ ಮೋಸ ಮಾಡಿ ಮನೆ ಒಳಗಡೆ ಬಂದಿದ್ದಾಳೆ ಅಂತ ನಾನ್ ಪ್ರೂವ್ ಮಾಡೇ ಮಾಡ್ತೀನಿ. ಅಣ್ಣ, ಒಂದ್ ನಿಮಿಷ ಬಂದ್ರೆ. ಇದೇನಿದು, ರಾಣಿ ಮನೆ ಬೀಗ ಹಾಕಿದೆ, ಎಲ್ಲೋದ್ಲಿ ಇವಳು?
ಅಕ್ಕ ಒಂದ್ ನಿಮಿಷ, ಈ ಮನೆಯವ್ರನ್ನೇನಾದ್ರೂ ನೋಡಿದ್ರಾ? ಗೊತ್ತಿಲ್ಲ ಕಣಮ್ಮ. ಬೆಳಗ್ಗೆಯಿಂದನೂ ನೋಡಿಲ್ವಾ? ಇಲ್ಲ, ಬೆಳಿಗ್ಗೆಯಿಂದ ಬೀಗ ಹಾಕಿದೆ. ಅವ್ರು ಯಾವಾಗ ಹೋದ್ರು ಎಲ್ಗ್ ಹೋದ್ರು ಅಂತ ಯಾರಿಗಾದ್ರೂ ಹೇಳಿ ಹೋಗಿದಾರಾ? ಇಲ್ಲಮ್ಮ, ಏನು ಹೇಳಿಲ್ಲ. ನನಗ್ ನೆನಪಿರೋ ಹಂಗೆ ನೆನ್ನೆ ರಾತ್ರಿ ಇದ್ರು, ಆಮೇಲೆ ಏನು ಗೊತ್ತಿಲ್ಲ. ಹೇಳಿ ಅತ್ತೆ, ಪಂಚಾಯತಿ ಯಾವಾಗ ಇಡ್ತೀರಾ? ಏ ಸ್ನೇಹ, ನೀನ್ ಬಾಯ್ ಬಂದಂಗೆಲ್ಲ ಮಾತಾಡ್ತೀಯ ಅಂತ ನೀನ್ ಕೇಳ್ದಾಗೆಲ್ಲ ಪಂಚಾಯ್ತಿ ಮಾಡೋದಕ್ಕಾಗಲ್ಲ. ಪಂಚಾಯ್ತಿಗೆ ತನ್ನದೇ ಆದ ಘನತೆ ಗೌರವ ಇದೆ. ನಿನ್ನ ಈ ಹುಚ್ಚಾಟಕ್ಕೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ಳೋದಕ್ಕಾಗಲ್ಲ. ನೋಡು ಸ್ನೇಹ, ನಿನ್ ಸುಳ್ಳು ಮಾತುಗಳನ್ನ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಮೊದ್ಲು ಈಗ ನಿನ್ ಬ್ಯಾಂಕ್ ಸೆಟ್ ಎಲ್ಲ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರು. ಏನಕ್ಕ ಇವರು ಒಪ್ತಾನೆ ಇಲ್ಲ. ಯಾಕತ್ತೆ ಪಂಚಾಯತಿ ಇಡಲ್ಲ ಅಂತ ಹೇಳ್ತಾ ಇದ್ದೀರಾ? ಸತ್ಯ ಎಲ್ಲಿ ಗೊತ್ತಾಗ್ಬಿಡತ್ತೆ ಅಂತ ಭಯನಾ ಅಥವಾ ಸತ್ಯ ಕೇಳೋದಿಕ್ಕೆ ನಿಮಗ್ ಧೈರ್ಯ ಇಲ್ವಾ? ಸ್ನೇಹ, ಮೇ ಬಿ ಆ ಪ್ರೇಮ ಮೋಸ ಮಾಡಿ ಮದ್ವೆ ಆಗಿದ್ದಾಳೆ ಅನ್ನೋ ವಿಷಯ ನಿಮಗ್ ಗೊತ್ತಿತ್ತು ಅನ್ಸುತ್ತೆ. ಆ ಪ್ರೇಮ ಎಲ್ರಿಗೂ ಮಂಕ್ ಬುದ್ಧಿ ಎರ್ಚಿರೋದು ನೀವ್ ಒಪ್ಕೊಂಡಿದ್ದೀರಾ ಅಲ್ವಾ? ಅದೇನಾದ್ರೂ ಆಚೆ ಬಂದ್ರೆ ನಿಮಗ್ ಮರ್ಯಾದೆ ಇರಲ್ಲ ಅಂತ ಪಂಚಾಯತಿ ಬೇಡ ಅಂತ ಇದ್ದೀರಾ? ಸ್ನೇಹ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಾಲ್ಗೆನ ಬಿಗಿ ಹಿಡ್ಕೊಂಡು ಮಾತಾಡು. ನೋಡೋ, ಮಾತು ಹದ್ಬಸ್ತಲ್ಲಿರ್ಲಿ, ನಾವು ತಿರುಗಿ ಮಾತಾಡೋ ಹಾಗೆ ಮಾಡ್ಬೇಡ. ಅಕ್ಕ, ನನ್ ಪ್ರಕಾರ ಸ್ನೇಹ ತಪ್ಪು ಮಾಡ್ತಿಲ್ಲ ಅಂತ ಅನಿಸ್ತಿದೆ. ಮಹೇಶ್ವರಿ, ಸಿಟ್ ಮಾಡ್ಕೋಬೇಡಿ ಅಕ್ಕ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ. ಒಂದ್ ವೇಳೆ ಪ್ರೇಮ ತಪ್ಪು ಮಾಡಿಲ್ಲ, ಮೋಸ ಮಾಡಿಲ್ಲ ಅಂತ ಆದ್ರೆ ಅದು ಸಾಬೀತಾಗತ್ತೆ. ಆಗ ಪ್ರೇಮ ಮೇಲಿರೋ ನಂಬಿಕೆ ಇನ್ನೂ ಜಾಸ್ತಿ ಆಗತ್ತೆ. ಅಥವಾ ಸ್ನೇಹ ಹೇಳ್ತಾ ಇರೋದು ಸತ್ಯ ಅಂತ ಆದ್ರೆ ಆಗ ಪ್ರೇಮ ನಮಗ್ ಮಾಡಿರೋ ಮೋಸ ಎಲ್ರಿಗೂ ಗೊತ್ತಾಗತ್ತೆ. ಇದ್ರಲ್ಲಿ ತಪ್ಪೇನಿದೆ? ಏನ್ ನೀನು ಇವ್ಳ ಮಾತಾ ಕಟ್ಕೊಂಡು? ಇಲ್ಲ ಅಕ್ಕ, ಸ್ನೇಹ ಹೇಳ್ತಾ ಇದ್ದಾಳೆ ಅಂತ ಪಂಚಾಯತಿ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಸತ್ಯ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಪಂಚಾಯತಿ ಇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಕ್ಕ, ಪ್ರೇಮ ಮೇಲೆ ನಿಮಗ್ ನಂಬಿಕೆ ಇಲ್ವಾ?